ಪಂಚಾಯತಿನ ಮೇಲೆ ಪರಮೇಶಿ ಲಕ್ಷ್ಮಣ್ ಛತ್ರಪತಿ ಹನುಮಂತ ಸಿದ್ದಪ್ಪ ಹನುಮಂತ ಚಿಕ್ಕನವರು ಯಲ್ಲಪ್ಪ ಮಾರುತಿ ಕೆಮ್ಮನ್ಕೂರು ಹಾಗೂ ಇತರರು ಸೇರಿಕೊಂಡು ಬಂದು ನನ್ನ ಮೇಲೆ ದೈಹಿಕವಾಗಿ ಕೈಯಿಂದ ಹಲ್ಲೆ ಮಾಡಿರ್ತಾರೆ. ಆ ಗ್ರಾಮ ಪಂಚಾಯತಿ ಕಾರ್ಯ ವಸ್ತುಗಳನ್ನು ಕೂಡ ಹಾಳು ಮಾಡಿರ್ತಾರೆ. ಇದಕ್ಕೆ ಕಾರಣ ಅಂದರೆ ಅವರು ಈ ಹಿಂದಿನ ಅನಧಿಕೃತ ನೀಡಿದಂತಹ ಉತ್ತಾರಗಳನ್ನು ಕೊಡದೇ ಇರೋದ್ರಿಂದ ನನ್ನ ಮೇಲೆ ಒಂದು ಸಿಟ್ಟಿನಿಂದ ಬಂದು ಉದ್ದೇಶಪೂರ್ವಕವಾಗಿ ಮಾಡಿರ್ತಾರೆ. ಇದಕ್ಕೆಲ್ಲ ಅವರು ಮಾಡಿದಂತಹವ್ರನ್ನ ತಕ್ಷಣ ಬಂಧಿಸಿ ನನಗೆ ಸೂಕ್ತ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಸ್ವಲ್ಪ ಹೋಗಿ ಬರ್ತೀರಿ ಕೊಡ್ರಿ ಅಂತೇಳಿ ನಮ್ಮ ಕಂಪ್ಯೂಟರ್ ಮನುಷ್ಯನಿಗೆ ಹೇಳಿದರು. ಹೇಳಿದ ತಕ್ಷಣ ಅವ್ರು ಏನಂದ್ರೆ ಇಲ್ಲ ನೀವು ಸದ್ಯ ಕೊಟ್ಟು ಹೋಗ್ಬೇಕು ನಮಗಂತ. ನಾವು 7 ದಿವಸ ಆಗೈತಿ ನಮಗೆ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಇವತ್ತು ಕೊಟ್ಟು ಹೋಗ್ಬೇಕಂತಂದ್ರೆ ಅವರು ಅಂದ ತಕ್ಷಣ ಅವ್ರು ಏನಂದ್ರೆ ಇಲ್ಲಪ್ಪ ಸೂಟಿ ಬಂದಿದ್ದು ಕೊಡ್ತಾರೆ, ಈಗೇನು ನೀವು ಇದು ಮಾಡ್ಕೊಳ್ಳೋಂಥ ವರಿ ಏನಿಲ್ಲ, ಸ್ವಲ್ಪ ಶಾಂತಿ ರೀ, ಒಂದು 2 ನಿಮಿಷ ತಡ್ರಿ, ಶಾಂತ ಗಲಾಟೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಾರ್ವಜನಿಕರು ಸರ್, ಏನು ಅಲ್ಲೇ ಲೋಕಲ್ದವ್ರ ಸರ್, ಲೋಕಲ್ದವ್ರ ಸರ್. ನಾವು ಅಧ್ಯಕ್ಷರು ಸರ್. ನಾನು ಕೂಡ ಎಲ್ಲರಿಗೂ ತಿಳಿಸಿ ಹೇಳಿದೆ ಏನಂತೇಳಿ, ಇಲ್ಲ ಗಲಾಟೆ ಮಾಡಬಾರ್ದು, ನೀವು ಶಾಂತಿ ರೀ, ನಿಮಗೆ ಏನೈತೆ ಎಲ್ಲ ಕೊಡೋಕಸ್ತೈತಿ, ಲೇಖಿ ಮುಖಾಂತರ ಕೇಳ್ರಿ, ಅದನ್ನು ಬಿಟ್ಟು ಕೇಸಿಂದ ಏನಾರು ಬಾಯಿ ಮಾಡೋದು ಸರಿ ಕಾಣಿಸೋದಿಲ್ಲ. ಇಲ್ಲೇ ಪಂಚಾಯತಿ ಒಳಗಡೆ ಹೊರಗಡೆ ಬರಪ್ಪ ಅಂತ ಹೇಳಿದೆ ನಾನು. ಆದರೂ ಕೂಡ ಅವರು ಮತ್ತೊಬ್ಬ ಅವ್ರು ಮಾಬ್ ಇತ್ತಲ್ಲ, ಅಲ್ಲೇ ಮಾಬ್ ಜನ ಭಾಳ ಇದ್ದರು. ಎಲ್ಲರೂ ಬಂದು ಕೇಸಿಂದ ಏನು ಅನ್ನಕೈತ್ರಿ, ಕೊಡು ಅನ್ನಕೈತ್ರಿ. ಅವ್ರು ಏನು ಮಾಡಿ ಹಿಂದ್ಗಡೆ ಇದ್ದವ ಒಬ್ಬ ಸಾಹೇಬರು ಕೊಟ್ಟು ಹೋಗ ಓಪನ್ ಮಾಡಪ್ಪ ಅಂತಂದ್ರೆ ಅವ್ರು ಓಪನ್ ಮಾಡ್ಬೇಕು. ಅದು ದಿಶಾಂಕ ಒಳಗಡೆ ಇತ್ತಂದ್ರೆ ಕೊಟ್ಟು ಬಿಡಪ್ಪ ಅಂತ ಹೇಳಿ ದಿಶಾಂಕ ಓಪನ್ ಮಾಡ್ಲಿಕ್ಕೆ ಒಳಗಡೆ ಹೋದ್ರು. ಅವ್ರು ದಿಶಾಂಕದ ಒಳಗಡೆ ಬಂದಿಲ್ಲ ಅಂತೇಳಿ ಕಂಪ್ಯೂಟರ್ದವ್ರು ಅಂತಂದರು. ದಿಶಾಂಕದಾಗ ಬಂದಿಲ್ಲ ಅಂದ್ರೆ ನಾನು ಕೊಡಲ್ಲ ಅಂತ. ದಿಶಾಂಕದಾಗ ಬಂದಿಲ್ಲ ಅಂದರೆ ನಾನು ಕೊಡೋಕೆ ಬರೋದಿಲ್ಲ, ನೀ ಕೊಡೋಕೆ ಬರಲ್ಲ ಅಂತಂದ್ರೆ ನೀವು ಬರಕ್ಕೆ ಕೊಡ ಮಗಣ ಅಂತಂದರು. ಬರಕ್ಕೆ ಕೊಡಿದ್ರೆ ಬರಕ್ಕೆ ಕೊಡ್ತೀನಿ ತಗೋ ಅಂತಂದರು. ಬರಕ್ಕೆ ಕೊಡೋಕೆ ಒಳಗೆ ಹೋಗಿಡ್ದನ ಅವು ಮತ್ತೊಬ್ಬ ಹಿಂದ್ಗಡೆ ಒಂದು ಹುಡುಗ ಏನು ಮಾಡಿದ, ಕುರ್ಚಿ ತೊಗೊಂಡು ಅವ್ರ ಮೇಲೆ ಎಸೆದು ಹಾಕಿದ. ಕುರ್ಚಿ ಎಸೆದು ಹಾಕಿದ ಮೇಲೆ ಹಿಂದ್ಗಡೆ ಅವ್ರ ಮುಂದೆ ಇದ್ದಾರೆ, ಅವರು ಒಂದು 2-3 ಮಂದಿ ಇದ್ರಲ್ಲ, ಅವರು ಅವನು ಗಂಟ್ಲ ಹಿಡಿದೇನೋ ಬಡಿಗೊಡ್ದ. ಇವರು ತನ್ನ ಪ್ರೊಟೆಕ್ಷನ್ಕಾಗಿ ತಾನು ಕೂಡ ಅವ್ರ ಜೋಡಿ ಹೊಡೆದಾಟ ಮಾಡಿದ. ನಾ ಸಂಭಳಿಸಿದೆ, ಮತ್ತೆ ಎಲ್ಲರೂ ಮಾಡೋದು ಸರಿ ಕಾಣಿಸೋದಿಲ್ಲ, ಇದೆಲ್ಲರಿಗೂ ಹೇಳಿದೆ. ಅಷ್ಟೊತ್ತಿಗೆ ಶಾಂತ ಆಯಿತು. ಮತ್ತೆ 5 ನಿಮಿಷ ಬಿಟ್ಟು ಏನು ಮಾಡಿದರು, ಮತ್ತೆ ಬಾಯಿ ಘರ್ಷಣೆ ಆಗ್ತದೆ. ಘರ್ಷಣೆ ಆಗೋದಕ್ಕೆ ನನ್ನ ಏನು ಮಾಡಿ ಇಬ್ರು ಎಳ್ಕೊಂಡ್ಕೊಂಡು ಹೊರಗೆ ಬಂದರು. ನೀವು ಹೊರಗೆ ಬನ್ನಿ, ಏನೋ ಮಾಡತ್ತೆ ಕಾರ್ಬಾರ ನಿಂದೇನಿಲ್ಲ ಅಂತಂದರು. ಹಂಗೆ ಮಾಡಬಾರ್ದು, ಅಧಿಕಾರಿಗಳಿಗೆ ಯಾರೂ, ನಿಮಗೆ ಹೇಳ್ತೀನಿ, ಅಧಿಕಾರಿಗಳಿಗೆ ಯಾರೂ ಏನು ಮಾತಾಡೋಕೆ ಹೋಗ್ಬಾರ್ದು, ಕಾನೂನು ರೀತಿಯಾಗಿ ಏನು ತಗೋರಿ, ಇಲ್ಲಾಂದ್ರೆ ಸರಿ ಮಾಡ್ಸಕ್ಕೆ ಬರ್ತೈತೆ, ಯಾಕೆ ಇಷ್ಟು ಅವಸರ ಮಾಡ್ತೀರಿ ಅಂತಂದು ಆದರೂ ಕೂಡ ಕೇಳಲಿಲ್ಲ ಅವರು. ಹಾಂ, ಹಲ್ಲೆ ಮಾಡಿದ್ರು ಸರ್. ಏನು ಕೈಲಿಂದನೇ ಹೊಡೆದಾರೆ ಸರ್. ಏನು ಸರ್ ಅಲ್ಲೇ ಸರ್ ಮಾಡಮಗಿರಿ ಅವರು ಸರ್, ಲೋಕಲ್ ಅವರು, ಮಾಡಮಗಿರಿ ಅವ್ರನ್ನ ಇರೋದು. FIR ಏನು ಮಾಡಿಲ್ಲ ಸರ್ ಇನ್ನೂ. ನಾವು FIR ಮಾಡ್ಬೇಕಂತೇನಿಲ್ಲ, ಮೊದಲು ಪೇಷಂಟ್ ಆರಾಮಾಗಲಿ ಅಂತೇಳಿ ನಾವು ಇಂಜುರಿ ಆಗಿತ್ತಲ್ಲ ಅವ್ರಿಗೆ, ಅವನಿಗೆ ದವಾಖಾನಿಗೆ ಹೋಗ್ಬೇಕಂತ ನಾವು ಗಾಡಿ ತೆಗ್ದೀವಿ. ನನ್ನ ಗಾಡಿನೂ ಕೂಡ ಅಡ್ಡ ಹಾಕಿದ್ರು ಅವರು. ಅವರೊಂದು 4-5 ಜನ ಇದ್ರು ಸರ್, ಅವ್ರ ಜೋಡಿ ಹಲ್ಲೆ ಮಾಡಿದವರು. ಬಾಕಿ ಎಲ್ಲರೂ ಮಾಬ್ ಇತ್ತು, ಯಾರನ್ನಂತ ನೋಡೋಕ್ಕಾಗಲಿಲ್ಲ. ನಮ್ಮ ಜಯಗೌಡ ಪಾಟೀಲ್ ಅಂತೇಳಿ ಸವದತ್ತಿ ತಾಲೂಕು ಮಾಡಮಗಿರಿ PDO ಅವರು ಇವತ್ತು ಮಧ್ಯಾಹ್ನ ಅವರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿದ್ದಾಗ ಒಂದು 7-8 ಜನ ದುಷ್ಕರ್ಮಿಗಳು